ಈ ಮಾಲಿಗೆ ಒಳ್ಳೆ ರೇಟ್ ಐತಿ. ಅದಕ್ಕೆ ಈಗ ಮಾಲ್ ಐತಿ ಸಾಕಷ್ಟು ನಮ್ಮಲ್ಲಿ. ಯಾವಾಗೂ 12 ತಿಂಗಳ ಮಾಲ್ ಇರ್ತದೆ. 12 ತಿಂಗಳ 1 ತಿಂಗಳು 2 ತಿಂಗಳ ರೇಟ್ ಕಡಿಮೆ ಆದ್ರೂ ಮುಂದೆ ಇನ್ನು ಉಳಿದ 8 ಸೈಜ್ ರೀ 1 ನಂಬರ್ ಮಾಲ್ ಇದು. ಹಾಂ, ಈ ಟೈಪ್ ಚೀಲ ತುಂಬ್ತೀವಿ. ಇದು ಒಂದು ಚೀಲ ಈ ಸದ್ದ 1,500ರಿಂದ 2,000 ರೂಪಾಯಿ ಮಾರ್ತೈತಿ. ಒಂದು ಚೀಲ ರೀ. ಹಾಂ, ಒಂದು ಚೀಲ 45. ಇದು ಹಣ್ಣು ಮಾಲ. ಇದು ತೆಗೆದು ಇದು ಡ್ಯಾಮೇಜ್ ಮಾಲ್ ಅಂತೀವಿ. ಇದಕ್ಕೆ ಇದು ತೆಗೆದು ಒಗಿತೀವಿ. ಹಾಂ, ಇದು ಅಲ್ಲಿ ಬಿದ್ದಿರ್ತದೆ. ಇದು ತೆಗೆದು ಇದ್ರದ್ದು ಬೀಜ ಮಾಡ್ತೀವಿ. ಬೀಜ ಮಾಡಿ ಸಸಿ ತಯಾರು ಮಾಡಬೇಕಲ್ಲ. ಇದು 3 kg ಮಣ್ಣೊಳಗೆ ಐತಿ. 3 kg ಮಣ್ಣೊಳಗೆ 2.5 ವರ್ಷದಿಂದ ಐತಿ. ಈಗ ಇರೋದು 2.5 ವರ್ಷದ್ದು. ಈ ಸದ್ದು ಕನಿಷ್ಠ 4 ಫುಟ್ ಹೈಟ್ ಅದ. ಇದು 4 ಫುಟ್ ಹೈಟ್ 4 ಫುಟ್ ಹೈಟ್ ಐತಿ. ನೀವು ಹಚ್ಚಿದ 2 ವರ್ಷಕ್ಕೆ ಕಾಯಿ ಬಿಡ್ತದ. ಕಡಿಮೆ 2.5 ಲಕ್ಷ ಆಗಿ ಮಾರಾಟ ಮಾಡೀವಿ. ಒಂದೇ ವರ್ಷದಲ್ಲಿ 2.5 ಲಕ್ಷ ವರ್ಷ ನಾಟ್ ಮಾರ್ತೀವಿ. 3 ಫುಟ್ 4 ಫುಟ್ ಹೈಟ್ ಅದಾವ. ಇದು ಅದು ಏನು ಪಾಕೆಟ್ದಾಗ ತೋರಿಸಿನಲ್ಲ, ಅದು 160 ರೂಪಾಯಿ ರೇಟ್ ಕೊಡ್ತೀವಿ. ಇದು ಬೆಡ್ ಮೇಲೆ ಏನೈತಲ್ಲ, ಇದು 4 ಫುಟ್ಟಿನಾಗಿ ಇದು 2.5. ಈಗ ನಿಂಬೆ ಮಾರ್ಕೆಟ್ ಈ ವರ್ಷ ಜಾಸ್ತಿ ಮಳೆ ಆಗೋದ್ರಿಂದ, ಸ್ವಲ್ಪ ಚಳಿ ಜಾಸ್ತಿ ಇದ್ದುದರಿಂದ, ಪದೇ ಪದೇ ಮಳೆ ಬರೋದ್ರಿಂದ ಸ್ವಲ್ಪ ನಿಂಬೆ ಇಳುವರಿ ಒಳಗೆ ವ್ಯತ್ಯಾಸ ಆಯಿತು. ನಿಂಬೆ ಇಳುವರಿ ಚೆನ್ನಾಗಿ ಬಂತು, ರೇಟ್ನೊಳಗೆ ವ್ಯತ್ಯಾಸ ಆಗೈತಿ. ಸರಾಸರಿ ರೇಟ್ನೊಳಗೆ ಈ ವರ್ಷ ರೇಟ್ ಕಡಿಮೆ ಬಂದೈತಿ. ಇವಾಗ ಭರ್ಪೂರ್ ರೇಟ್ ಬಂದದ. ಈ ಸದ್ದು ಈಗೇನು ಈ ಮಾಲ್ ಐತಲ್ಲ, ಈ ಮಾಲಿಗೆ ಒಳ್ಳೆ ರೇಟ್ ಐತಿ. ಅದಕ್ಕೆ ಈಗ ಮಾಲ್ ಐತಿ ಸಾಕಷ್ಟು ನಮ್ಮಲ್ಲಿ. ಯಾವಾಗೂ 12 ತಿಂಗಳ ಮಾಲ್ ಇರ್ತದೆ. 12 ತಿಂಗಳ 1 ತಿಂಗಳು 2 ತಿಂಗಳ ರೇಟ್ ಕಡಿಮೆ ಆದ್ರೂ ಮುಂದೆ ಇನ್ನು ಉಳಿದ 8 ತಿಂಗಳದಾಗ ಬೇಕಾದಂಗೆ ಆ ರೇಟ್ ಕವರ್ ಆಗ್ತದೆ. ನಿಂಬೆ ಇಳುವರಿ ಒಳಗೆ ಚೆನ್ನಾಗಿ ಉತ್ಪನ್ನ ಐತಿ, ಲಾಭ ಐತಿ. ಅಂದ್ರೆ ಹೋದ ವರ್ಷ ಹೆಂಗಿತ್ತು ಸರ್? ಹೋದ ವರ್ಷ ಭಾಳ ರೇಟ್ ಇತ್ತು. ಹೋದ ವರ್ಷ 6,000 7,000 ಇತ್ತು. ಇವಾಗ 3,000 4,000 ಐತಿ. ಅರ್ಧ ರೇಟ್ ಕಡಿಮೆ ಆಗೈತಿ. ಆದ್ರೆ ಇಳುವರಿ ಒಳಗೆ ಜಾಸ್ತಿ ಆಗೈತಿ. ರೇಟ್ನೊಳಗೆ ಕಡಿಮೆ ಆದ್ರೆ ಇಳುವರಿ ಒಳಗೆ ಜಾಸ್ತಿ ಬಂದೈತಿ. ಹಾಂ, ಯಾಕಂದ್ರೆ ನಿಂಬೆ ಇಳುವರಿ ಭಾಳ ಚಲೋ ಅದ ಈ ವರ್ಷ. ನೋಡಿರಿ, ಈ ನಮ್ನಿ ಮಾಲ್ ಐತಿ, ನೋಡ್ಬೋದು. ಒಳ್ಳೆ ಕ್ವಾಲಿಟಿ ಮಾಲ್ ಐತಿ, 1 ನಂಬರ್ ಮಾಲ. ಮತ್ತು ಈ ನಮ್ನಿ ಚೀಲ ತುಂಬ್ತೀವಿ. ಚೀಲ ತುಂಬ ತೋರಿಸ್ತೀನಿ ಬರ್ರಿ. ಇವೆಲ್ಲ ಒಂದೇ ಸೈಜ್ ಅದ? ಎಲ್ಲ ಒಂದೇ ಸೈಜ್ ರೀ, 1 ನಂಬರ್ ಮಾಲ್ ಇದು. ಹಾಂ, ಈ ಟೈಪ್ ಚೀಲ ತುಂಬ್ತೀವಿ. ಇದು ಒಂದು ಚೀಲ ಈ ಸದ್ದ 1,500ರಿಂದ 2,000 ರೂಪಾಯಿ ಮಾರ್ತೈತಿ. ಒಂದು ಚೀಲ ರೀ. ಹಾಂ, ಒಂದು ಚೀಲ 45 kg ತೂಕ ಬರ್ತೈತಿ. ಮತ್ತು ಕಾಯಿ ಎಣ್ಕೆ ಹಾಕಿದರೆ 1,000 ಕಾಯಿ ಬರ್ತೈತಿ. 1,000 ಕಾಯಿ ಎಣ್ಕೆ ಅಂದ್ರೆ 1,000. ಇಲ್ಲ ತೂಕ ಅಂದ್ರೆ 45 kg. ಇಲ್ಲ ನಮ್ಮಲ್ಲಿ ಮೂಟೆ ಲೆಕ್ಕ ಅಂದ್ರೆ ಒಂದು ಡಾಗ್ ಅಂತೀವಿ. ಇದಕ್ಕೆ ಒಂದು ಡಾಗಿನ ರೇಟ್ ಇರ್ತೈತಿ. ಈ ಟೈಪ್ ಮಾಡ್ಕೊಂಡು ಮಾರ್ಕೆಟ್ ಕಳಿಸ್ತೀವಿ. ಡೈಲಿ ಮಾರ್ಕೆಟ್ ಐತಿ ನಮ್ಮಲ್ಲಿ. ಬಿಜಾಪುರ 2 ದಿವಸ, ತಾಂಬಾದಾಗ 2 ದಿವಸ, ಒಂದು ವಾರದಾಗ 4 ದಿವಸ ಮಾರ್ಕೆಟ್ ಐತಿ. ಅಂದ್ರೆ ಒಂದು ವಾರದೊಳಗೆ 4 ದಿವಸ ನೀವು 4 ದಿವಸ ಮಾಲ್ ಕಳಿಸ್ತೀವಿ. ಇದೇ ರೀತಿಯಾಗಿ ಹಾಂ, ಡಾಗ್ ಮಾಡಿ ಕಳಿಸ್ತೀವಿ ನಾವು. ನಿನ್ನೆ ಹರಿದು ಇವತ್ತು ಡಾಗ್ ಮಾಡೋದು, ಮತ್ತು ಇವತ್ತು ಹರಿದು ನಾಳೆ ಡಾಗ್ ಮಾಡೋದು ಮಾಡಿ ಕಳಿಸ್ತಾ ಇರ್ತೀವಿ. ಸರ್, ಇದು ಯಾವ ಥರ ಇದು ಲಿಂಬೆ ನೋಡಿ ಅಂದರೆ ಈಗ ದಳಾಲ್ ಇರ್ತಾರಲ್ಲ ಅವರು ಯಾವ ರೀತಿ ಇದು ಲಿಂಬೆನ ಪರೀಕ್ಷೆ ಮಾಡಿ ರೇಟ್ ಫಿಕ್ಸ್ ಮಾಡ್ತಾರೆ? ರೇಟ್ ಫಿಕ್ಸ್ ಅಂದ್ರೆ ಸ್ವಲ್ಪ ಹಿಂಗೆ ಡೋರ್ಗೆ ಇರಬೇಕು, ಸ್ವಲ್ಪ ಕಡಿಮೆ ಹಣ್ಣು ಇದ್ದದ್ದು. ಈ ಹಣ್ಣು ಮಾಲ್ ಇತ್ತು ಅಂದ್ರೆ ಇದಕ್ಕೆ ಭಾಳ ಒಳ್ಳೆ ರೇಟ್ ಐತಿ. ಈಗೇನು ಐತಿಲ್ಲ, ಇದಕ್ಕೆ ಒಳ್ಳೆ ರೇಟ್ ಐತಿ. ಸ್ವಲ್ಪ ಇದು ಬಿಟ್ಟು ಇಂಥ ತೊಂದರೆ ಅಂದ್ರೆ ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇರ್ತದೆ. ಇದಕ್ಕೆ ಹಣ್ಣು ಮಾಲ್ ಅಂತೀವಿ. ಇದಕ್ಕೆ ಹಣ್ಣು ಮಾಲ್ ಅಂತೀವಿ, ಇದಕ್ಕೆ ಡೋರ್ಗೆ ಅಂತೀವಿ. ಇದನ್ನು ಇದು ಗ್ರೇಡಿಂಗ್ ಅಂತೀವಿ ನಾವು. ಇದು ಹಣ್ಣು 30 ಹಸಿದು 30 ಗ್ರೇಡಿಂಗ್ ಮಾಡ್ತೀವಿ. ಇಂಥ ಮಾಲ್ ಕಡಿಗೆ ಮಾಡಿದೆವು. ಈ ಕಡಿಗೆ ಮಾಡಿದ ಮಾಲ್ ತೋರಿಸ್ತೀನಿ ನಿಮಗೆ, ನೋಡ್ಬರ್ರಿ ಇಲ್ಲಿ. ಇದು ಹಣ್ಣು ಮಾಲೆಲ್ಲ ಹಿಂಗೆ ಕಡಿಗೆ ಮಾಡ್ತೀವಿ. ಹಾಂ, ಇದು ಕಡಿಗೆ ಮಾಡಿ ಈ ಸದ್ದು ಇದ್ರೊಳಗಿಂದು ನಮ್ಮ ಗ್ರೇಡಿಂಗ್ ಮಾಡ್ತೀವಿ. ಇದ್ರೊಳಗೆ ಭಾಳ ಹಣ್ಣು ಏನೈತಲ್ಲ, ಭಾಳ ಹಣ್ಣು ಇದ್ದಿದ್ದು ಇಂಥ ಮಾಲ್ ತೆಗಿತೀವಿ. ಇದು ಹಣ್ಣು ಮಾಲ. ಇದು ತೆಗೆದು ಇದು ಡ್ಯಾಮೇಜ್ ಮಾಲ್ ಅಂತೀವಿ. ಇದಕ್ಕೆ ಇದು ತೆಗೆದು ಒಗಿತೀವಿ. ಹಾಂ, ಇದು ಅಲ್ಲಿ ಬಿದ್ದಿರ್ತದೆ. ಇದು ತೆಗೆದು ಇದ್ರದ್ದು ಬೀಜ ಮಾಡ್ತೀವಿ. ಬೀಜ ಮಾಡಿ ಸಸಿ ತಯಾರು ಮಾಡಬೇಕಲ್ಲ. ಇದ್ರಾಗ ಹಣ್ಣು ಮಾಲ್ ಏನಿರ್ತದೆ, ಹಣ್ಣು ಮಾಲ್ ತಗೊಂಡು ಬೀಜ ತಯಾರು ಮಾಡಿ ಸಸಿ ಮಾಡ್ತೀವಿ. ಅಂದರೆ ಇದರಿಂದ ರೈತರಿಗೇನು ನಷ್ಟ ಅಂತಲೇ ಏನೂ ಈ ನಿಂಬೆ ಒಳಗಿನಷ್ಟು ಲಾಭ ಯಾವ ಬೆಳೆ ಒಳಗೂ ಇಲ್ಲ. ಯಾವ ಬೇಕಾದ ಬೆಳೆ ಮಾಡಿರಿ ನೀವು, ಇದ್ರ ಹಿಂದೆ ಇದರಷ್ಟು ಲಾಭ ಯಾವುದ್ರಾಗಿಲ್ಲ. ಇದು ತೊಂದು ಈಗ ಅಗಿ ಹೆಂಗೆ ಮಾಡಿದ್ದೀವಿ ಅನ್ನೋದು ಅಗಿ ತೋರಿಸ್ತೀನಿ. ಆ ಅಗಿ ನೋಡ್ಕಿದ್ದು ಮೇಲೆ ಮುಂದೆ ಇದು ಇದ್ರಾಗಿನ 2 ಆತಾವ್ರಿ. 2 ನಂಬರ್ 3 ನಂಬರ್. ಅದು 3 ನಂಬರ್ದಾಗ ಹೋತ. ಹಾಂ, ಈಗ ನಿಂಬೆ ಸಸಿ ತೋರಿಸ್ತೀನಿ.
ನಿಂಬೆ ಸಸಿ ತೋರಿಸಿ ಆಮೇಲೆ ಉಳಿದು ಬಿಡಿ ಭಾಗ ಎಲ್ಲ ಆಗಿ ಹೇಳ್ತೀನಿ. ಅವು ಆಮೇಲೆ ನೋಡಕತ್ತೆ. ಹಾಂ, ಇದು ನಾಗದಾಳಿ ಹಾವು ಬರ್ಲಾರ್ದಂಗೆ. ಇದು ಬಡೆ ಸೊಪ್ಪು, ರಾತ್ಕರಾಣಿ, ಮೋಸಂಬಿ, ನೀಲಗಿಡ, ಲಕ್ಷ್ಮಣ ಫಲ, ಸರ್ವ ಸಾಂಬಾರು ಮಸಾಲ, ಮಧುನಾಶಿನಿ, ಹಿಂಗೆಲ್ಲ ಅದಾವ. ಹೇಳ್ತೀನಿ ಎಲ್ಲ ಆಮೇಲೆ. ಈಗ ನಿಂಬೆಗೆ ತೋರಿಸ್ಕೊ ತಗೋಣ ಇಲ್ಲಿಂದ. ಹಾಂ, ಇಲ್ಲಿಂದ ಬರ್ರಿ ನೋಡ್ರಿ. ಈಗೇನು ನಿಮ್ಗೆ ನಿಂಬೆ ಕಾಯಿ ತೋರಿಸಿದ್ನಲ್ಲ, ಅದೇ ಕಾಯಿದೆ. ಇದು ನಿಂಬೆ ಎಗಿ ತಯಾರು ಮಾಡ್ತೀವಿ ನಾವು. ಇದು ನಿಂಬೆ ಎಗಿ, ಇದು 3 kg ಮಣ್ಣೊಳಗೆ ಐತಿ. 3 kg ಮಣ್ಣೊಳಗೆ 2.5 ವರ್ಷದಿಂದ ಐತಿ. 2.5 ವರ್ಷದ್ದು. ಈ ಸದ್ದು ಕನಿಷ್ಠ 4 ಫುಟ್ ಹೈಟ್ ಅದ. ಇದು 4 ಫುಟ್ ಹೈಟ್ ಐತಿ. ನೀವು ಹಚ್ಚಿದ 2 ವರ್ಷಕ್ಕೆ ಕಾಯಿ ಬಿಡ್ತದ, ಕಡಿಮೆ ಬಿಡ್ತದ. 3 ವರ್ಷಕ್ಕೆ ಸಂಪೂರ್ಣ ಬಿಡ್ತೈತಿ. ಅಂದ ವರ್ಷ ಇದು ಇಳುವರಿ ಹೆಚ್ಚಾಕೋತ ಹೋಗ್ತದೆ. ನೋಡ್ರಿ ಇದು ಗಿಯ ಕಟ್ 3 ವರ್ಷ ಆದ ನಂತರ ವರ್ಷಿಗೆ ಡಬಲ್ ಹಾಕೋತ ಹೋಗ್ತದೆ, ಹೆಚ್ಚಿಗೆ ಹಾಕೋತ ಬರ್ತೈತಿ. ಇಂಥ ಅಗಿ ಐತಿ ಬಡ್ಡಿ. ನೋಡ್ರಿ ಇದು ನೋಡು ಯಾವ್ರಿ ಭಾಳ ಅವ್ರಿ. ಇವು ಲಕ್ಷಗಟ್ಟಲೆ ಅದಾವ, ಲಕ್ಷಾನುಗಟ್ಲೆ ಅದಾವ. ಈಗ ಈ ವರ್ಷ ಭಾಳ ಒಂದು 2.5 ಲಕ್ಷ ಆಗಿ ಮಾರಾಟ ಮಾಡೀವಿ. 2.5 ಲಕ್ಷ ವರ್ಷ ನಾಟಿ ಮಾರ್ತೀವಿ. ಹಾಂ, ಭಾಳ ಒಳ್ಳೇದು. ಯಾಕಂದ್ರೆ ನಾನು ಮೊದಲು 300 ಅಗಿ ಮಾರ್ದವ, ಇವತ್ತು ಲಕ್ಷಗಟ್ಟಲೆ ಮಾರ್ತೀವಿ. ನೋಡ್ರಿ ಇದು ಅಗಿ ಒಳ್ಳೆ ಚೆನ್ನಾಗಿ ಅಗಿ ಐತಿ. ಭಾಳ ಬೇಡಿಕೆ ಐತಿ. ದಿನ ಲೋಡ್ ಮಾಡ್ತೀವಿ ಹಂಗೆ. ಇದು ನೋಡ್ರಿ ಡೈಲಿ ಲೋಡ್ ಮಾಡ್ತೀವಿ. ಇದು ಬೇಕಂದ್ರೆ ಆಮೇಲೆ ಇನ್ನು ಐತ್ರಿ. ಈಗ ಇಲ್ಲೆಲ್ಲ ನೋಡ್ಬೇಡಿ. ಹಾಂ, ನೋಡ್ರಿ ಇದೆಲ್ಲ ನಿಂಬೆ ಸಸಿನಿ, ಎಲ್ಲ ನಿಂಬೆ ಸಸಿ ಐತಿ. ಇಂಥದ್ದು ಮೋಸಂಬಿ ಬರ್ತದ. ಇದಕ್ಕೆ ನಾಗ್ಪುರ ಮೋಸಂಬಿ ಅಂತ. ಸತತ 12 ತಿಂಗಳು ಕಾಯಿ ಬರ್ತೈತಿ. ಈಗ ಇದು ಕಡಿಲಕ್ಕೆ ಬಂದು ಕಾಯಿ ಐತಿ. ಇದು ಸಣ್ಣ ಕಾಯಿ ಐತಿ, ಇದು ಸಣ್ಣ ಕಾಯಿ ಐತಿ. ಆಮೇಲೆ ಈಗ ಇದು ಮಿಡಿಗಾಯಿ ಐತಿ. ಆಮೇಲೆ ನೋಡಿ ಇದು ಮಿಡಿಗಾಯಿ. ಅಲ್ಲಿಂದ ಇದು ಎಲ್ಲ ಈಗ ಹೂವು ಬರ್ಲಾಕತ್ತೈತಿ. ನೋಡಿ ಈಗ ಸಣ್ಣ ಮಿಡಿ, ಕಾಳ, ಹೂವು ಎಲ್ಲ ನೋಡಿ ಇದು ಒಟ್ಟು ಹೂವು ಬರ್ಲಾಕತ್ತೈತಿ. ಹಿಂಗೆ ಸತತ ಕಾಯಿ ಇರ್ತದ. ಇದು ಅಗಿ ಅದಾವ ಎಲ್ಲ ನಿಂಬೆ. ಇದು ಈಗ ಹೊಸ ತಳಿ ಗುಜರಾತ್ ನಿಂಬೆ ಇಲ್ಲೇ ಐತಲ್ರಿ. ಇದು ಗುಜರಾತ್ ನಿಂಬೆ ಹಚ್ಚಿದು. ಹಾಂ, ಹಚ್ಚಿದು. ಹೌದು, ವರ್ಷನಾಗೆ ಕಾಯಿ ಚಾಲು ಆತಾವ. ಈಗೆಲ್ಲ ಅಗಿ ಒಳಗೆ ಕಾಯವ. ಇವು ನಮ್ಮಲ್ಲಿ ಇಲ್ಲ, ತರಿಸಿದ್ದವು ಇವು. ನಾವು ಹಚ್ಚೋ ಸಾಮಾನು ತರಿಸಿವು, ಹಚ್ಚಿ ಟೇಸ್ಟ್ ಮಾಡಿ ನೋಡ್ತೀವಿ. ಹಾಂ, ಮೊದಲ ಒಳ್ಳೇದು ಬತ್ತು ಅಂದ್ರೆ ನಾವು ಎಲ್ಲ ರೈತರಿಗೆ ತರಿಸ್ಕೊಡ್ತೇವೆ. ಇಲ್ಲ ಅಂದ್ರೆ ತರಿಸ್ಕೊಡಲ್ಲ. ಇದು 5 kg ಮಣ್ಣೊಳಗೈತಿ. ಹಾಂ, 5 kg ಮಣ್ಣೊಳಗೈತಿ. 4 ಫುಟ್ ಹೈಟ್ ಅದಾವ. ಎಲ್ಲ ಗಿಡಕ್ಕೆ ಕಾಯಿ ಚಾಲು ಐತಿ, ಹೂವು ಮಿಡಿ. ಅದಕ್ಕೆ ಇದು ಈಗ ಹಚ್ಚೋ ಸಾಮಾನು ತಂದೀವು. 1 ವರ್ಷ. ಈ ವರ್ಷ ಹಚ್ಚಿಗೆ ಮುಂದೆ ವರ್ಷ ಫಲ ಚಾಲು. ಹಾಂ, ಇದು ಐತಿ. ಆಮೇಲೆ ಇನ್ನು ನಿಮಗೆ ನಿಂಬೆಗಿ ಇನ್ನು ಬೆಡ್ ಮೇಲಿನ ಅಗಿ ತೋರಿಸ್ತೀನಿ. 9 ಎಕರೆ ದ್ರಾಕ್ಷಿ, ಒಳ್ಳೆ ಕ್ವಾಲಿಟಿ ದ್ರಾಕ್ಷಿ ಐತಿ. ಆ ಕಡೆ ಹೋಗ್ಬೇಕಪ್ಪ, ಇಲ್ಲೇ ಹೋಗಿಬಿಡೋಣ ನೋಡು. ಇಲ್ಲೇ ನಿಂತು ತೊಂದ್ಬಿಡೋಣ. ಚಲೋ ಮಾಡಿ. ಇದು ನೆಲದ ಮೇಲಿನ ನಿಂಬೆ ಆಗಿರಿ, ಬೆಡ್ ಮೇಲಿನ ಅಗಿ ಅಂತೀವು. ಇದು 2.5 ವರ್ಷದಿಂದ ಐತಿ. 3 ಫುಟ್ 4 ಫುಟ್ ಹೈಟ್ ಅದಾವ. ಇದು ಅದು ಏನು ಪಾಕೆಟ್ದಾಗ ತೋರಿಸಿದ್ನಲ್ಲ, ಅದು 160 ರೂಪಾಯಿ ರೇಟ್ ಕೊಡ್ತೀವಿ. ಇದು ಬೆಡ್ ಮೇಲೆ ಏನೈತಲ್ಲ, ಇದು 4 ಫುಟ್ಟಿನಾಗಿ, ಇದು 2.5 ವರ್ಷನಾಗಿ. ಇದು 80 ರೂಪಾಯಿ ರೇಟ್ ಐತಿ. ಇವತ್ತಿನ ರೇಟ್ ಹೆಚ್ಚು ಕಮ್ಮಿ ಆತಾವ. ನೀವು ಯೂಟ್ಯೂಬ್ನಾಗ 50 ರೂಪಾಯಿ ಹೇಳಿದ್ರಿ, ಈಗ ಯಾಕೆ 80 ಹೇಳ್ತೀರಿ, ಹಿಂಗೆ ಅನ್ಬಾರ್ದು. ಇದ್ರಾಗ ವಯಸ್ಸಿನ ಮೇಲೆ ಇರ್ತಾವೆ. ಇದು 2.5 ವರ್ಷದಿಂದ ಐತಿ. ಇನ್ನೊಂದು ಅಲ್ಲಿ 2 ವರ್ಷದಿಂದ ಐತಿ. ಒಂದು ವರ್ಷದಿಂದ ಐತಿ. ಆ ಅಗಿ ವಯಸ್ಸಿನ ಮೇಲೆ ರೇಟ್ ಹೇಳ್ತಿರ್ತೀವಿ. ಇದು ಎಲ್ಲ ಪ್ಲಾಟ. ಇದು ಏನು ತೋರಿಸ್ತೀನಲ್ಲ, ಇದು ಎಲ್ಲ ಪ್ಲಾಟ ಲಕ್ಷಗಟ್ಟಲೆ ಅಗಿ ಅದಾವೆ.
ಇದೆಲ್ಲ 80 ರೂಪಾಯಿ ರೇಟಿಂದು. ಅಂದ ಇನ್ನು ನಿಮಗೆ 70 ರೂಪಾಯಿ ರೇಟಿಂದು ತೋರಿಸ್ತೀನಿ, 50 ರೂಪಾಯಿದು ತೋರಿಸ್ತೀನಿ, ನೋಡಕತ್ರಿ ಬರ್ರಿ ಇಲ್ಲಿ.